ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ತಡಕ್ಲೂರು ದಿಬ್ಬದಹಟ್ಟಿ ಗ್ರಾಮದಲ್ಲಿ 2 ದಿನಗಳ ಹಿಂದೆಯಷ್ಟೇ ಹಾಲಿಕಲ್ಲು ಮಳೆಯಿಂದ ದಾಳಿಂಬೆ ಬೆಳೆ ಹಾನಿಯಾಗಿದ್ದು, ಇಂದು ಮಾಜಿ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರು ಹಾನಿಗೊಳಗಾದ ಜಮೀನಿಗೆ ಭೇಟಿ ನೀಡಿ ಹಾನಿಗೊಳಗಾದ ರೈತರಿಗೆ ಸರ್ಕಾರದಿಂದ ವಿಶೇಷವಾಗಿ ಪರಿಹಾರ ಕೊಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ಸಚಿವರಿಗೂ ದೂರವಾಣಿ ಮೂಲಕ ಕರೆ ಮಾಡಿ ಖುದ್ದು ಸಚಿವರಿಗೆ ಮನವಿ ಕೊಟ್ಟು ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಎಸ್ಪೆಷಲಿ ತುಂಬ ಹಾನಿಯಾಗ್ಬಿಟ್ಟಿದೆ ದಾಳಿಂಬೆ ಮತ್ತು ಅಡಿಕೆಗೆ ಅದಕ್ಕೆ ಸ್ವಲ್ಪ ಮಂತ್ರಿಗಳಿಗೆ ಹೇಳ್ಬೇಕು, ಸಾಹೇಬ್ರಿಗೆ, ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಬಂದಿತ್ತು. ಅವರೇ ಆರ್ಟಿಕಲ್ಚರ್ ಮಿನಿಸ್ಟರ್, ಅವರೇ ಇನ್ಚಾರ್ಜ್. ಭಾಳ ಅಣ್ಣ ಅವ್ರಿಗೆ ಬರುತ್ತೆ ಅಣ್ಣ ಪರಿಹಾರದ್ದಲ್ಲ. ಸರಿ ಅಣ್ಣ, ಅವ್ರಿಗವ್ರು ಮಾತು ಹೇಳಿ ಅಣ್ಣ, ನಮ್ಮ ಕಡೆಯಿಂದ ತಾವೇ ರೆಪ್ರೆಸೆಂಟೇಷನ್ ಮಾಡಿ ಸ್ಟೇಟ್ ಬರ್ತೀನಿ. ಈ ಸಂದರ್ಭದಲ್ಲಿ ಹಾನಿಗೊಳಗಾದ ರೈತರು ಮಹೇಶ್, ರವಿಕುಮಾರ್, ತಿಪ್ಪೇಸ್ವಾಮಿ, ಶಾಂತಕುಮಾರ್, ಶಿವರಾಜ್, ಗಿರೀಶ್, ರಾಮಚಂದ್ರಪ್ಪ, ರಂಗಸ್ವಾಮಿ, ಮಧು, ಮೋಹನ್ ಮುಂತಾದ ಮುಖಂಡರು ರೈತರು ಹಾಜರಿದ್ದರು. ಇದು ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ವರ್ಷದ ಮೇಲೆ 4 ತಿಂಗಳ ಗಿಡಕ್ಕೆ ನಾವು ಬೆಳೆ ಬಿಟ್ಟಿದ್ದು. ಬೆಳೆ ಬಿಟ್ಟು 3.5 ತಿಂಗಳು 4 ತಿಂಗಳು ಆಗ್ತಾ ಬಂತು. ವರ್ಷದ 6 ತಿಂಗಳು ಇನ್ಸೂರೆನ್ಸ್ ಕಟ್ಟಿದ್ರಣ್ಣ? ಕಟ್ಟಿದ್ವಿ. ಇಲ್ಲ ಕೊಡ್ತಾರಂತ ಬಿಡಿ, 2 ಕೊಡ್ತಾರಂತ. ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ನಮಗೆ. ನಾವು ಕೂಡ ಸರಿ ಫೋನ್ ಬಂದ ಇಲ್ಲ, ಈ ಸರ್ಕಾರದಿಂದ ಬರುತ್ತೆ. ಇದು ಯೂಸೇಜ್ ಅಂತೂ ಜಲ್ದ್ ಆಗೋದಿಲ್ಲ. ಫಸಲು ಆರಲ್ ಜಲ್ದ್ ಇದು ಯಾವ್ದಾಯ್ತು ಹೊಲ